ಪ್ರೊಡ್ಯೂಸರು ಅಲ್ಲೇನೋ ಎತ್ತು ಹೊಡಿಯೋಕ್ಕೆ ಬಂದ್ಬಿಟ್ರು. ನಾನು ಶೂಟಿಂಗ್ ಜಾಗದಲ್ಲಿ ಅಷ್ಟು ನಗದಷ್ಟು ಮನೆ ಹೋಗಿ ಹತ್ಕೊಂಡು ಹೋಗಿದ್ದೀನಿ. ಎಷ್ಟು ತಿನ್ನೋ ಊಟ ಇದ್ದರೆ ಕದ್ದು ತಿನ್ಬೇಕ ನಾನು. ಈ ಚಿಲ್ಲರೆ ಕೆಲಸ ಮಾಡಲ್ಲ. ನೆಗೆಟಿವ್ ಇದ್ದಾಗ ಒಳ್ಳೆ ಮರ್ಯಾದೆ ಇತ್ತು. ನೀನು ಚೆಂದಾಗಿದ್ದರೆ ಮಾತ್ರ ನಿನ್ನ ಸಿನಿಮಾ ಇಟ್ಕೊಳತ್ತೆ. ಸಿನಿಮಾಕ್ಕೆ ಯಾವ ಬೇಡ ಅಂತದ ನೀನೇ ಹೋಗ್ಬಿಡ್ತೀಯ. ಸಿನಿಮಾದಲ್ಲಿ ಒಳ್ಳೆಯವರು ಇಲ್ಲ, ಕೆಟ್ಟವರು ಇಲ್ಲ. ಅಲ್ಲೇನೇ ಮಾಡಿದ್ರೆ ಕೂಲಿ ಲೆಕ್ಕನೇ. ನಿಮಗೆ ಸಾಧನೆ ಮಾಡಿದ್ದೇನಿಲ್ಲ. ಭಿಕ್ಷೆ ಬಿಡಿದ್ದೀನಿ, ಮನೆ ಭಿಕ್ಷೆ ಬಿಡಿದ್ದೀನಿ. ಬಟ್ ನಗು ಎಷ್ಟಿರೋದು ಎಷ್ಟು ದುಃಖ ಇರೋದು ಅಂತ ಆಮೇಲೆ ಗೊತ್ತಾಗಿದ್ದೀನಿ. ಸಿನಿಮಾ ಲ್ಯಾಂಡಲ್ಲಿ ಊಟ ಮಾಡಿದ್ದೀನಿ, ತಿಂದಿದ್ದೀನಿ, ಬಡಿಸೋ ಯೋಗ್ಯತೆ ಸಿಕ್ಕಿದೆ, ಸಂತೋಷ ಪಟ್ಟಿದ್ದೀನಿ. ಅಷ್ಟೇ ಬಿಟ್ಟರೆ ಇನ್ನೇನು ಮಾಡಿಲ್ಲ. ವೀಕ್ಷಕರೇ ನಮಸ್ಕಾರ. ಹೌಸ್ ಆಫ್ ಕಾಮನ್ಸ್ನ ಮತ್ತೊಂದು ಸಂಚಿಕೆಗೆ ನಿಮ್ಗೆ ಸ್ವಾಗತಗಳು. ನಾವಿವತ್ತು ತೆರೆ ಹಿಂದೆ ಇರೋ ಒಬ್ಬ ಹೀರೋನ ಕರ್ಕೊಂಡ್ಬಂದಿದ್ದೀವಿ. ನಿಮಗೆ ಮೋಸ್ಟ್ಲಿ ಗೊತ್ತಿರ್ಬೋದಾಗಿತ್ತು ಆಲ್ರೆಡಿ, ಇವಾಗ ಯಾರು ಅಂತ ಹೇಳ್ಬೋದು ಅಂತ. ಸೊ ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಬಗ್ಗೆ ತಿಳಿಸ್ಕೊಡಿ. ನೀವು ಕೆಲಸ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ? ನಾನು ಇರೋದು ಹೊಸಕೆರಳ್ಳಿ, ಅಂದರೆ ಬನಸಂಗೀತ ಸ್ಟೇಜು. ನಮ್ಮ ಅಣ್ಣವರು ನರಸಿಂಹರು ಅಂತ, ಅವರೇ ನಮ್ಮನ್ನೆಲ್ಲ ಸಾಕ್ತಾ ಇರೋದು. ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದು 88ರಲ್ಲಿ ಬಂದೆ. ಅದಕ್ಕೆ ಮುಂಚೆ ಪ್ರಭಾಕರ್ ಮನೇಲಿ ನಾನು ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡಬೇಕಾದ್ರೆ ಅವರೇ ನನ್ನ ಸಿನಿಮಾ ಲ್ಯಾಂಡಿಗೆ ಸೇರಿಸಿದ್ದು 88ರಲ್ಲಿ. 88 ಸೂಪರ್. ಅಲ್ಲಿ ಆಯಿತು. ಅಲ್ಲಿಂದ ಪ್ರಮೋಷನ್ ಆಯ್ತು. ಸ್ವಲ್ಪ ಒಂದು 5 ವರ್ಷ ಸರ್ವಿಸ್ ಮಾಡಿದಾಗ ಪ್ರಮೋಷನ್ ಇತ್ತು. ಅಂದರೆ ಪಾತ್ರೆ ತೊಳೆಯೋದಿತ್ತು. ಪಾತ್ರೆ ತೊಳೆಯೋದು ಬಿಟ್ಟು ಆಮೇಲೆ ಊಟ ತಿಂಡಿ ಬಡಿಸೋದನ್ನು ಕೊಟ್ಟರು ನನಗೆ. ಶಿವರಾಮ್ ಅಂತ ನಮಗೆ ಬಾಸವರು. ಅಲ್ಲಿಂದ ಹೀಗೆ ನಡ್ಕೊಂಡು ಬರ್ತಾಯಿದ್ದೀವಿ. 37 ವರ್ಷ ಆಯಿತು. 37 ವರ್ಷ. ನಮ್ಮ ವಯಸ್ಸಿಗಿನ ಜಾಸ್ತಿ ಇದೆ ವೀಕ್ಷಕರೇ. ಸೊ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಬರೀ ಹೀರೋ, ಹೀರೋಯಿನ್, ವಿಲ್ಲನ್ನು, ಅದು ಬಿಟ್ಟರೆ ಪೋಷಕ ನಟರು ಅವ್ರುಗಳು ಮಾತ್ರ ಗೊತ್ತಿರ್ತದೆ. ಹಿಂದೆಗಡೆ ಕೆಲಸ ಮಾಡೋರ ಬಗ್ಗೆ ಅವ್ರ ಪೊಸಿಷನ್ ಏನು, ಅವ್ರೇನು ಕೆಲಸ ಮಾಡ್ತಿದ್ದಾರೆ ಏನೂ ಗೊತ್ತಿರಲ್ಲ. ಸೊ ನೀವು ಸ್ಪಾಟ್ ಬಾಯ್ ಅಂದರೆ ಏನು, ಪ್ರೊಡಕ್ಷನ್ ಬಾಯ್ ಅಂದರೆ ಏನು, ನಿಮ್ಮ ಪೊಸಿಷನ್ ಏನೋ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸರ್, ಸ್ಪಾಟ್ ಬಾಯ್ ಅಂದರೆ ನಾವು ಬೆಳಗ್ಗೆ 5 ಗಂಟೆ ಮನೆ ಬಿಟ್ಟರೆ 5 ಗಂಟೆ ಮನೆ ಬಿಟ್ಟರೆ ಗಾಡಿಯೆಲ್ಲ ಲೋಡ್ ಮಾಡಿಕೊಂಡು ತಿಂಡಿ ತಗೊಂಡು ಅವ್ರಿಗೆ ಸ್ಪಾಟ್ಗೆ ಹೋಗೋ ಅಷ್ಟೊತ್ತಿಗೆ 7 ಗಂಟೆ ಆಗ್ಬಿಡುತ್ತೆ. 7-7:30 ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಒಂದು ರೌಂಡು ಯಾರೋ ಡೈರೆಕ್ಟ್ ಬೇಗ ಬಂದಿದ್ರೆ ಅವ್ರು ಕಾಫಿ ಕೊಡಬೇಕು. ಇಲ್ಲ ಅಂದರೆ 3 ಸೆಕ್ಷನ್ ಮಾಡ್ತೀವಿ ಅಲ್ಲಿ. ಮೇನ್ ಟೆಕ್ನಿಷಿಯನ್ ಒಂದು, ಆರ್ಟಿಸ್ಟ್ ಒಂದು, ಜನರಲ್ ಒಂದೊಂದು ಮಾಡ್ಕೊಂಡಿರ್ತೀವಿ. ಮಾಡಿಕೊಂಡಾಗ ಜನರಲ್ಗೆ ಒಂದು ಲೈಟ್ ಮೆನ್ಸು, ಆಮೇಲೆ ಕಾಸ್ಟ್ಯೂಮು, ಮೇಕಪ್ಪು ಇವರೆಲ್ಲ ಅಲ್ಲಿ ಬರ್ತಾರೆ. ಜೂನಿಯರ್ಸ್ ಎಲ್ಲ ಅಲ್ಲಿ ಬರ್ತಾರೆ. ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಒಂದು ಮಾಡ್ಕೊಂಡಿರ್ತೀವಿ. ಅದಕ್ಕೊಂದು ಸೆಕ್ಷನ್ ಮಾಡಿರ್ತೀವಿ. ಅದೆಲ್ಲ ಸೆಟಪ್ ಮಾಡ್ಕೋಬೇಕು. ಸೆಟಪ್ ಮಾಡಿ ಇಲ್ಲಿಕ್ಬೇಕು. ಇಕ್ಕಾದ್ಮೇಲೆ ಇಲ್ಲಿಗೆ ಹೋಗ್ತೀವಿ. ಆಮೇಲೆ ಹೀರೋಗೆ ಎಲ್ಲ ಕ್ಯಾರವನು, ಯಾರು ಹೀರೋ ಬರ್ತಾರೆ, ಹೀರೋಯಿನಿ ಬರ್ತಾರೆ, ಅವ್ರಿಗೊಂದು ಹಾರ್ಡ್ ಕೇರ್, ಒಂದು ಸೈಡ್ ಕೇರ್ ಮಾಡಿ ಅವ್ರಿಗೆ ಕೊಡಬೇಕು. ಬಿಸ್ಲರಿಯಲ್ಲಿ ಕೊಡಬೇಕು. ಕೊಟ್ಟು ಇದೆಲ್ಲ ಇವ್ರಿಗೆ ಬಡಿಸ ಆದಮೇಲೆ ಮುಗಿಯೋಷ್ಟೊತ್ತಿಗೆ 11 ಗಂಟೆ ಆಗ್ಬಿಡುತ್ತೆ. 10ರಿಂದ 11 ಗಂಟೆ ಆಗ್ಬಿಡುತ್ತೆ. ಒಬ್ಬೊಬ್ಬರೇ ಬರ್ತಾ ಇರ್ತಾರೆ. ಸರಿ, ನಾವು ಹಂಗೆ ಹಿಂಗೆ ಮುಂದೆ ಸೈಡಲ್ಲಿ ನಿಂತ್ಕೊಂಡು ಕಾಫಿ ಗೀಪಿ ಕುಡ್ಕೊಂಡು ಯಾವಾಗ ಇವ್ರು ಊಟ ಮಾಡ್ತಾರೆ, ಟಿಫನ್ ಮಾಡ್ತಾರೆ ಅನ್ನಿಸ್ತಾ ಇರುತ್ತೆ. ಅಷ್ಟೊತ್ತಿಗೆ ಊಟಕ್ಕೆ ರೆಡಿ ಆಗಿಬಿಡುತ್ತೆ. ಇನ್ನೇನು ಊಟ ತಿನ್ನೋದ್ಬಿಟ್ಟು 2 ಇಡ್ಲಿ ತಿನ್ಕೊಬಿಟ್ರೆ ಅಪ್ಲಪ್. ಮತ್ತು ನನಗೆ ಗೊತ್ತು, ನಾನು ಊಟ ತಿಂಡಿ ಕಾಫಿ ಎಲ್ಲ ಫಾಸ್ಟು. ಯಾಕಂದರೆ ಈಗ ನೋಡಿದ್ರಲ್ಲ ಏನು ಥರ, ಆವಾಗಿಂದ ನಾವು ಅದು ಫಾಸ್ಟಾಗಿ ಆಗ್ಬಿಡ್ತು. ಫಾಸ್ಟಾಗಿ ತಿನ್ಕೊಂಡಾದ್ಮೇಲೆ ಊಟಕ್ಕೆ ರೆಡಿ ಮಾಡಬೇಕು. ಊಟಕ್ಕೆ ರೆಡಿ ಮಾಡ್ಬೇಕಾದಾಗ ಕೇಳಬೇಕು, ಹೀರೋಗೆ ಏನು ಬೇಕು, ಹೀರೋಯಿನಿಗೆ ಏನು ಬೇಕು ಅಂತ ಕೇಳಬೇಕು. ಕೆಲವು ಪ್ರೊಡ್ಯೂಸರ್ಗೆ ಏನು ಮಾಡ್ತಾರೆ, ನಾವು ಹೇಳಿ ತಗೊಂಬರಿಯ ಅಂತಾರೆ. ಮ್ಯಾನೇಜರು ಆ ಕಡೆಯಿಂದ ಹೀರೋಗೆ ಏನು ಬೇಕು ಕೇಳ್ಕೊಳ್ಳಯ್ಯ ಅಂತ ಹೇಳ್ತಾರೆ. ಕೇಳ್ಕೊಳಕ್ಕೆ ಹೋದಾಗ ಇಲ್ಲಿ ಹಿಂಗಂದಿರ್ತಾರೆ. ಲಾಸ್ಟಿಗೆ ಬಿಲ್ ನೋಡಿದಾಗ ಅವ್ರಿಗೆ ಕಣ್ಣು ಕೆಂಪ್ಕೊಂಡ್ಬಿಡುತ್ತೆ. ಮೇನ್ ಪಾರ್ಟ್ ಅಲ್ಲೇ ಇದು. ಈ 2 ಬ್ಯಾಲೆನ್ಸ್ ಮಾಡ್ಬೇಕು ನಾವು. 2 ಬ್ಯಾಲೆನ್ಸ್ ಮಾಡ್ಬೇಕು. ಅವ್ರಿಗಿಲ್ಲ ಅನ್ನೋಂಗಿಲ್ಲ, ಇವ್ರು ಕೊಟ್ಟಿದ್ದೆ ಅಂತ ಹೇಳೋಂಗಿಲ್ಲ. ಆವಾಗ ಏನು ಮಾಡ್ತೀವಿ, ಒಂದು 2 ಊಟ ಎಕ್ಸ್ಟ್ರಾ ಅಂತ ಬರೆದ್ಬಿಡೋದು. ಅವ್ರಿಗೆ ಕೊಟ್ಬಿಟ್ಟು. ಕೆಲವರು ಕೊಡ್ತಾರೆ, ಕೆಲವರು ಕೊಡಲ್ಲ. ಈಗೆಲ್ಲ ಕೊಡ್ತಾರೆ. ಈಗ ಪ್ರತಿಯೊಂದು ಕೊಡ್ತಾರೆ. ಮುಂಚೆ ಹೋಟ್ಲಿಂದ ತಂದು ಬಡಿಸ್ತಿದ್ದು. ಆವಾಗ ನಮಗೇನೋ ಅಷ್ಟು ಕೆಲಸ ಇರಲಿಲ್ಲ. ಈಗ ಬೆಳಗ್ಗೆ 5 ಗಂಟೆಗೆ ಎದ್ದರೆ ರಾತ್ರಿ 10 ಗಂಟೆವರೆಗೂ ಕೆಲಸನೇ. ಮನೆಗೆ ಹೋಗೋರ್ಗೂ ಕೆಲಸ. ಮನೆಗೆ ಹೋಯ್ತಾ ಇದ್ದಂಗೆ ಆರ್ಡ್ರ್ ಮಾಡ್ಬೇಕು. ಬೆಳಗ್ಗೆ ನಾಳೆ ಇಡ್ಲಿ ವಡೆ ಹೇಳ್ಬಿಡಪ್ಪ, ಚಪಾತಿ ಒಂದು 30. ಇಷ್ಟೆಲ್ಲ ಹೇಳಾದ್ಮೇಲೆ ಇದಕ್ಕಿದೆ ಒಂದಿನ ಕ್ಯಾನ್ಸಲ್ ಆಗ್ಬಿಡುತ್ತೆ. ಕ್ಯಾನ್ಸಲ್ ಆಗ್ಬಿಟ್ರೆ ಚಪಾತಿ ದುಡ್ಡಿಗೆ ಆರ್ಡ್ರ್ ಮಾಡಿರ್ತೀವಲ್ಲ, ಅವ್ನು ದುಡ್ಡು ನಾವು ಕೈಯಿಂದ ಕೊಡಬೇಕು. ಮುಂಚೆ ಪ್ರೊಡ್ಯೂಸರ್ ದುಡ್ಡು ಕೊಡೋರು ನಮ್ಮ ಕೈಗೆ. ಈಗೇನಾಗಿದೆ, ನಾವು ದುಡ್ಡು ಹಾಕ್ಬಿಟ್ಟು ಆಮೇಲೆ ನಮಗೆ ಕೊಡಬೇಕು. ಅವರು ಕೊಡೋಗ ಶಿವ, ಈಸ್ಕೊಂಡೋಗಿ ಭಿಕ್ಷಿಕ. ಆದರೂ ಇವತ್ತು ನಾಳೆ ಈಗ ಫೋನ್ಪೇ ಬಂದುಬಿಟ್ಟಿದೆ, ಕಳಿಸ್ತೀನಿ ಹೋಗಪ್ಪ ಅಂತಾರೆ. ಮನೆಗೆ ಹೋಗಿದ ತಕ್ಷಣ ದುಡ್ಡು ಬರುತ್ತೆ ಇಲ್ಲೋ ಗ್ಯಾರಂಟಿ ಇಲ್ಲ. ಅದು ಒಂದು 6,000 ಬಿಲ್ ಆಗಿದ್ರೆ 4,500 ಹಾಕ್ಕೊಳ್ಳಿದ್ದು. ಸರ್ ಇನ್ನು 1,500 ಬೇಕು, 1,500 ಕೊಡ್ತೀನಿ ಹಾಕಪ್ಪ.
ಅಂತಾರೆ. ಅದು ಕಟ್ಟಾಗತ್ತೆ. ಕೆಲವು ಅದೇ ಹೇಳ್ತಾರಲ್ಲ, ಸರ್ಕಾರದಿಂದ ಬರ್ಬೇಕಾದ್ರೆ ಒಂದು ದುಡ್ಡು ಕಟ್ಟಾಗತ್ತಲ್ಲ, ಹಾಗೆ ಇವ್ರ ಹತ್ರನೂ ಒಂಚೂರು ಕಟ್ಟಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಆಮೇಲೆ ಹುಡುಗರ ಜೊತೆಲಿದ್ದವ್ರು ಹುಡುಗರು ಸರಿಯಾಗಿ ಇಟ್ಕೋಬೇಕು ನಾವು. ಅವ್ರು ಸರಿಯಾಗಿ ಇಟ್ಕೊಳ್ಳಿದ್ರೆ ಅವ್ನಿಗೆ ಅದು ಕೊಡೋದ್ರೆ ಕೊಟ್ಟು ಬೇರೆ ಕೊಟ್ಟಿರ್ತಾನೆ, ಅವಾಗ ನಮಗೆ ಕೆಟ್ಟ ಹೆಸರು. ಆ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಈಗ. ಎಲ್ಲರನ್ನೂ ಮ್ಯಾನೇಜ್ ಮಾಡ್ಬೇಕಾದ್ರೆ ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ. ಬಟ್ ಏನಪ್ಪ ಅಂದರೆ ನಾನು ನನ್ನ ಜೀವನದಲ್ಲಿ ನಡೆದಿರೋ ಘಟನೆ, ಭಿಕ್ಷೆ ಬೇಡಿದ್ದೀನಿ, ಮನೆ ಭಿಕ್ಷೆ ಬೇಡಿದ್ದೀನಿ. ಚಿಕ್ಕ ಹುಡುಗನ ಮನೆ ಬಿಟ್ಬಿಟ್ಟು ಅನ್ನಕ್ಕೋಸ್ಕರ ಅಲ್ದವನು ಇವತ್ತು ಅನ್ನ ಹಾಕೋ ಶಕ್ತಿ ಬಂದಿದೆ. ಅದು ನಿನ್ನ ಪುಣ್ಯ ಅಂತ ನಾನು ತಿಳ್ಕೊಂಡು ಯಾವಾಗೂ ಎಲ್ಲರೂ ಹುಡುಗರಿಗೆ ಹೇಳ್ತೀನಿ, ನನ್ನ ಥರ ಬಡಿಸಿ. ಅವ್ರು ಯಾರನ್ನ ಆಗಲಿ, ದುಡ್ಡು ಬರಲಿ ಬರ್ಕೊಂಡೋಗಲಿ. ಬೇರೆಯವ್ರದ್ದು ಏನು ಬಿಲ್ ಬರುತ್ತೋ ಗೊತ್ತಿಲ್ಲ, ನಂದು 100 ರೂಪಾಯಿ ಜಾಸ್ತಿ ಬಿಲ್ ಬರುತ್ತೆ. ನಮ್ದು ಹಂಗೆ ಬಲಂತ ಮಾಡಿ ಊಟ ಹಾಕ್ತೀವಿ. ಇವತ್ತು ನಮ್ಮ ಕೆಲವು ನೀವು ಕೇಳ್ಪಟ್ಟಿರ್ಬೇಕು, ನಮ್ಮ ಬಗ್ಗೆ ಕೇಳಿ ಗೊತ್ತಾಗತ್ತೆ. ಕೋದಂಡ ಯಾತ ಊಟ ತಿಂಡಿಯಲ್ಲಿ ಬಡಿಸೋದು ಮಗು ಥರ ಬಡಿಸ್ತೀವಿ. ಇನ್ನು ಸ್ವಲ್ಪ ತಿನ್ನು, ಇದು ತಿನ್ನು ಅದು ತಿನ್ನು ಅಂತ ನಾವು ಹೇಳೋದು. ಇವತ್ತಿಗೂ ಆ ಹೆಸರಿದೆ ಸರ್. ನಾನು ಸಿನಿಮಾ ಲ್ಯಾಂಡಲ್ಲಿ ಬಂದು ದುಡ್ಡು ಮಾಡಲಿಲ್ಲ, ಇಷ್ಟೊಂದು ಹೆಸರು ಮಾಡಿದೆ. ಬಟ್ ಸಿನಿಮಾ ಲ್ಯಾಂಡಲ್ಲಿ ಯಾರು ಒಳ್ಳೆಯವರಿಲ್ಲ, ಯಾರು ಕೆಟ್ಟವರಿಲ್ಲ. ಆ ಸಮಯಕ್ಕೆ ತಕ್ಕನಾಗಿ ಒಂದು ನಾಟಕ, ಒಂದು ನಾಟಕ ನಡೀತೆ ಅಷ್ಟೇ. ನನ್ನ ಮನೆ ಪರಿಸ್ಥಿತಿ ಈ ಥರ ಇದೆ ಅಂತ ನಾನು ಯಾರೂ ತಿಳ್ಕೊಳ್ಳಿ. ಯಾಕಂದರೆ ನನಗಂತ ಒಬ್ಬ ದೇವರಿದ್ದಾರೆ, ನಮ್ಮ ಅಣ್ಣ. ಅವರು ಆದಷ್ಟು ಚಿಕ್ಕ ಹುಡುಗನಿಂದ ನಮ್ಮ ಅಪ್ಪ ಇದ್ದಾಗಿನಿಂದ ನಾನು ಹೆಲ್ಪ್ ಮಾಡ್ತಾನೆ ಇದ್ದಾರೆ, ಇವತ್ತಿಗೂ ಹೆಲ್ಪ್ ಮಾಡ್ತಾಯಿದ್ದಾರೆ. ಕೊರೋನಾ ಬಂದಾಗಲ್ಲೋ ಏನು ಕೆಲಸ ಇರಲಿಲ್ಲ, ಮನೇಲೇ ಇದ್ದೆ. ಉಪೇಂದ್ರ ಅವ್ರ ಆಫೀಸ್ ಹತ್ರ ಅಕ್ಕಿ ಕೊಡ್ತಾರೆ ಅಂತ ಹೇಳಿದ್ರು. ಅಲ್ಲಿ ಹೋಗಿದ್ರು, ನಾನು ನೋಡಿದ ತಕ್ಷಣ ಎಷ್ಟು ಜನಕ್ಕೆ ಬೇಕಾದ್ರೆ ತೊಗೊಂಡೋಗಿ ಕೊಡಿ ಅಂತ ಹೇಳಿದ್ರು. ಬಟ್ ಉಪೇಂದ್ರ ಅವರು ವೆರಿ ಗುಡ್ ವ್ಯಕ್ತಿಯವರು. ನಾನು ಪಿಕ್ಚರ್ ಮಾಡಬೇಕಾದ್ರೆ, ಪಿಕ್ಚರ್ ಮಾಡಬೇಕಾದ್ರೆ ನಮ್ಮ ಹುಡುಗನ ಕೇಳಿದೆ, ಈ ಪಿಕ್ಚರ್ ಡೈರೆಕ್ಟ್ರ್ ಯಾರು ಅಂತ ಕೇಳಿದೆ. ಅವನೇ ಕಣ ಅಂದರು. ಇವನೇ ಡೈರೆಕ್ಟ್ರು ಒಂದೇ ಎದುರುಗಡೆ. ಅಯ್ಯೋ ಎದುರುಗಡೆ ಅಂದ್ಬಿಟ್ನಲ್ಲ ಅಂದ್ಬಿಟ್ಟು ಸುಮ್ಮನೆ ಪರವಾಗಿಲ್ಲ, ದೇವರೇ ತಲೆಗೆ ಹಾಕೊಳ್ಳಿಲ್ಲ. ಆ ಜಾಗದಲ್ಲಿ ನಮಗಿಷ್ಟು ಇದ್ದಷ್ಟು ರೂಮು ಅವ್ರಿಗೆ ಚೆನ್ನಾಗಿಲ್ಲ. ಇಷ್ಟು ರೂಮು ಒಂದು ಸೆಟ್ ಪ್ರಾಫಿಟ್ ಏನು ಮಲ್ಗೋರು ಅವರು. ಆ ಟೀಮಲ್ಲ ಸೆಟ್ ಪ್ರಾಫಿಟ್ ಈ ಥರ ಅಂದರೆ ಚಪ್ಪಲಿ ಎಲ್ಲ ಗೂಡು ಹಾಕೊಂಬಿಟ್ಟು ಅದ್ರ ಮೇಲೆ ತಲೆ ದಿಂಬಲ್ಲಿ ಹಾಕಿ ಮಲ್ಗಿರೋರು. ನಾನು ಇದೇನೇ ಇದು ಅಂತ ಹೇಳಿ ಆಮೇಲೆ ಒಂದು ಬಕೆಟ್ ಇಟ್ಕೊಂಡು ಕೋದಂಡರ ಬಕೆಟ್ ನೀರು ಕೊಡ್ತೀನಿ ಅಂತ. ಬಿಸಿನೀರು ಕಾಯ್ಸೋದು ನಾನೇ ಅಲ್ವಾ, ತಗೊಳ್ಳಿ ಅಂತ ಹೇಳಿ. ಆ ವಿಶ್ವಾಸ ನಮ್ಮ ಮೇಲೆ ಇವತ್ತು ಚೆನ್ನಾಗಿ ಇಕ್ಕಿದ್ದಾರೆ. ಅದನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಪಿಕ್ಚರ್ ಆ್ಯಕ್ಟಿಂಗೇ ಇದ್ರು. ಹೌದಾ? ಪಿಕ್ಚರ್ ಆ್ಯಕ್ಟಿಂಗ್ ಕೊಟ್ಟರು ಸರ್. ನನಗೆ ಆ್ಯಕ್ಟಿಂಗ್ ಮಾಡೋಕ್ಕಂತ ಹೆಸರು ಎಲ್ಲ ಹಾಕಿದ್ರು. ನಂದು ನನ್ನ ಫ್ರೆಂಡ್ದು ಸಿದ್ಧ ಅಂತ. ನಾನು ಆವಾಗ ಸ್ಟುಡಿಯೋದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ನಾನು ಬರಲಿಲ್ಲ ಪ್ರೊಡ್ಯೂಸರೇ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ. ಇಲ್ಲ ಸರ್ ನಾಡಿದ್ದು ಬರ್ತೀನಿ ಅಂದ್ಬಿಟ್ಟು ಹೋಗಲಿಲ್ಲ. ಆಮೇಲೆ ಬೇರೆ ನನ್ನ ಬದಲು ಯಾರು ಹಾಕಾದ್ಮೇಲೆ ಬಂದು ಹೇಳಿದ್ರು, ಯಾಕೋ ಬರಲಿಲ್ಲ ಅಂದರೆ ಸುಮ್ಮನೆ ಹೇಳ್ತಿದ್ದೀರಿ ನೀವು ಅಂದ್ಬಿಟ್ಟು ನಾನು ಸುಮ್ಮನೆ ಹೇಳ್ತಿದ್ದೆ. ಒಂದು ಪ್ರೊಡ್ಯೂಸರು ಅಲ್ಲೇನೋ ಎತ್ತು ಹೊಡಿಯೋಕ್ಕೆ ಬಂದ್ಬಿಟ್ರು. ನಾನು ಸರ್ ಯಾಕೆ ಸರ್ ಅಂದೆ, ನನ್ನ ಮಗನೇ ನಾನು ಸುಳ್ಳು ಹೇಳ್ತೀರಾ ಅಂದರೆ ಸುಮ್ಮನೆ ಹೇಳಿದೆ ಸರ್ ಅಂದೆ. ನೆಕ್ಸ್ಟ್ ಟೈಮ್ ಮಾಡ್ತೀನಿ ಸರ್ ಅಂದೆ. ಸರಿ ಬಾರ ಅಂದ್ಬಿಟ್ಟು ಕರ್ಕೊಂಡೋಗಿ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ರು. ಬಟ್ ಉಪೇಂದ್ರ ಅವರು ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದೆ. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಶೂಟಿಂಗಲ್ಲಿ ಸರ್ ನಾವು ತಲೆ ಕೆರೆಯೋದಿಲ್ಲ, ಯಾವನ ತಲೆ ಕೆರೆಯೋದಿಲ್ಲ, ಏನಿಲ್ಲ. ನನ್ನ ಕೆಲಸ ಎಷ್ಟಿದೆ ಅಷ್ಟೇ. ಶೂಟಿಂಗ್ ನಡೀತಾ ಇರುತ್ತೆ. ನಾವಲ್ಲಿ ಹೋಗೋದಿಲ್ಲ. ಅಲ್ಲೇನು ನೀವು ಫೋಟೋ ಹೊಡ್ಸ್ಕೊಬೇಕು, ಇನ್ನೊಬ್ರು ಕರ್ಕೊಂಡೋಗಿ ಮಾಡಿಸಿ. ನಂಗೆ ಅದೆಲ್ಲ ಏನಿಲ್ಲ. ನಿನಗೇನು ಹಸುವಿದೆಯಾ ಅದು ನೋಡಬೇಕು, ಈ ಕಂಪ್ಲೇಂಟ್ ಬರಬಾರ್ದು ಅನ್ನೋರು. ನಾನು ಶೂಟಿಂಗ್ ಜಾಗದಲ್ಲಿದ್ರು ಅವ್ನು ಲೇಟ್ ಮೇಲೆ ಒಂದು ಕಲ್ಲು ಹೊಡಿಯೋದು, ಇಲ್ಲಿ ಇವನಿಗೆ ಯಾರಿಗೊಂದು ಕಲ್ಲು ಹೊಡಿಯೋದು. ಜಾಲಿಯಾಗಿರ್ಬೇಕು ಮನುಷ್ಯ. ಮನಸ್ಸಲ್ಲಿ ಎಷ್ಟೋ ಇರುತ್ತೆ, ಅಲ್ಲಿ ಹೋದಾಗ ಜಾಲಿ ಇರ್ಬೇಕು. ಸರ್ ನಾನು ಶೂಟಿಂಗ್ ಜಾಗದಲ್ಲಿ ಅಷ್ಟು ನಗದಷ್ಟು ಮನೆಗೆ ಹೋಗಿ ಹತ್ಕೊಂಡು ಹೋಗಿದ್ದೀನಿ. ಎಷ್ಟೋ ಸಲ ಮನೆಗೆ ಹೋಗ್ಬೇಕಾದ್ರೆ ಕಣ್ಣಲ್ಲಿ ಎಸಿಸ್ಕೊಂಡು ಹೋಗಿದ್ದೀನಿ. ಬಟ್ ನಗು ಎಷ್ಟಿರುತ್ತೆ ಅಷ್ಟು ದುಃಖ ಇರುತ್ತೆ ಅಂತ ಆಮೇಲೆ ಗೊತ್ತಾಗಿತ್ತು ನನಗೆ. ನೀವು ಮೊದಲನೇದಾಗಿ ಕೆಲಸ ಮಾಡಿದ ಚಿತ್ರ ಯಾವುದು? ನೀನನ್ನ ದೈವ ಅಂತ. ಪ್ರಭಾಕರರು, ಮಹಾಲಕ್ಷ್ಮಿ ಹೀರೋಯಿನಿ, ನೀನನ್ನ ದೈವ ಅಂತ. ಹೌದಾ? ಸೂಪರ್ ಅಣ್ಣ. ಸೊ ನೀವು ನಮ್ಮ ಪ್ರೊಡಕ್ಷನ್ ಸೆಟ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಆವಾಗಿಂದ ಇವಾಗ ನಿಮ್ಮ ಫ್ಯಾಮಿಲಿ ಪರಿಸ್ಥಿತಿ ಹೆಂಗಿತ್ತು? ಫ್ಯಾಮಿಲಿ ಲೈಫ್, ಪ್ರೊಫೆಷನಲ್ ಲೈಫ್ ಹೆಂಗೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರಿ ನೀವು? ನಾನು ಸಿನಿಮಾಗೆ ಸೇರ್ಕೊಂಡು ಮುಂಚೆ ಸ್ವಲ್ಪ ದಡ್ಡ ಅಂದರೆ ಸ್ವಲ್ಪ ತಿಳುವಳಿಕೆ ಇತ್ತು. ಮತ್ತು ಸಿನಿಮಾಗೆ ಸೇರಿದ ಮೇಲೆ ಸ್ವಲ್ಪ ಅನುಭವ ಆಯಿತು. ಅಲ್ಲಿ ನನಗೆ ಫಸ್ಟ್ ದಿನ ಕೆಲಸಕ್ಕೆ ಕರ್ಕೊಂಡೋದಾಗ ನಾನು ಪ್ರಭಾಕರ್ ಮನೆಗೆ ಫಸ್ಟ್ ಕೆಲಸ ಕೇಳಿ ಪ್ರಭಾಕರ್ ಮನೇಲಿ ಕೆಲಸ ಸೇರಿದಾಗ ನಾನು 2 ವರ್ಷ ಅವ್ರ ಮನೇಲಿ ಕೆಲಸ ಮಾಡಿದೆ. ನಾನು ಪಕ್ಕದ ಮನೇಲಿ ಕೆಲಸ ಮಾಡ್ತಿದ್ದೆ, ಗಿಡದ ಕೆಲಸ.
ಗಿಡ ಕ್ಲೀನ್ ಮಾಡೋದು ಕ್ಲೀನ್ ಮಾಡ್ತಿದ್ದೆ. ಅಲ್ಲಿ ಜಯಮಾಲರು ಬಂದರು. ಜಯಮಾಲರು ಬಂದ್ಬಿಟ್ಟು ನಮ್ಮಲ್ಲಿ ಕ್ಲೀನ್ ಮಾಡ್ತಿರೋದು ಮಾಡ್ತೀವಿ ಅಂತೇಳಿ ನನ್ನ ಕೆಲಸ ನೋಡಿ, ನೀವು ತಿಂಗಳಿಗೆ ಒಂದ್ಸಲಿ ಬಂದು ಗಿಡಕ್ಕೆ ನೀರು ಹಾಕ್ಬಿಟ್ಟು ಈ ಥರ ಮಾಡ್ಬಿಟ್ಟು ಹೋಗೋಕ್ಕಾಗತ್ತಾ ಅಂದರು. ಸರಿ ಮಾಡ್ತೀನಿ ಮೇಡಮ್ ಅಂದೆ. ನಾವು ಇಬ್ಬರಿದ್ದು ಒಬ್ಬ ಸಾಕು ನಮಗೆ ಅಂದರು. ಸರಿ, ನಾನು ಸ್ವಲ್ಪ ನನ್ನ ಕಡೆ ಚಿಕ್ಕ ಹುಡುಗ ಅವನು, ನೀವು ಬಂದು ಮಾಡಿ ಅಂದರು. ಎಷ್ಟು ಕೊಡ್ತೀರಾ ಅಂತ ಕೇಳಿದೆ. ಎಷ್ಟು ಕೊಡ್ಬೇಕು ನಿಮಗೆ ಅಂದರು. ಅಲ್ಲಿ ನೀವು ಎಷ್ಟು ಕೊಡ್ತೀರ ಅಂತ, 300 ರೂಪಾಯಿ ಕೊಡ್ತೀನಿ ಅಂದರು. 300 ರೂಪಾಯಿ ತಿಂಗಳಿಗೆ, 86ರಲ್ಲಿ. 300 ರೂಪಾಯಿ 300 ರೂಪಾಯಿ ಕೊಡ್ತೀನಿ ಅಂದಿದ್ದ ತಕ್ಷಣ ನೋಡ್ಬಿಟ್ಟೆ 350 ಕೊಡಿ ಮೇಡಮ್ ಅಂದೆ. ಸರಿ ಮಾಡು ಕೊಡ್ತೀನಿ ಅಂದರು. ಅಲ್ಲಿಂದ ಅವ್ರ ಹತ್ರ ವಿಶ್ವಾಸ ಇದ್ದು ಚೆನ್ನಾಗಿ ಇದ್ದು ನಾನು, ಅವರು ಪ್ರಭಾಕರ್ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ರು, ಜಯಮಾಲ ವಿಶ್ವಾಸ ಇಟ್ಕೊಂಡ್ರು. ಅಲ್ಲೇನೋ ಒಂದು ಸಣ್ಣ ಘಟನೆ ನಡೀತಲ್ಲಿ. ಸಣ್ಣ ಘಟನೆ ಅಂದರೆ ಆ ಮನೆಗೆ ಮುಂಚೆ ಬಂದವರೆಲ್ಲ ಹೋಗೋರೆಲ್ಲ ಏನೋ ಒಂದು ಕದ್ಕೊಂಡೋಗ್ಬಿಡೋದು, ಏನೋ ಇದು ಆರ್ಟಿಸ್ಟ್ ಅಂದರೆ ಏನೋ ದೊಡ್ಡ ಅಂದ್ಕೊಂಡು ಹೋಗ್ಬಿಟ್ರು. ಆಮೇಲೆ ನನಗೆ ಅದು 10 ರೂಪಾಯಿ ಹಾಕಿ ನೋಡಿದ್ದಾರೆ, ಮನೆ ಒಳಗಡೆ 10 ರೂಪಾಯಿ ಹಾಕಿ ನೋಡಿದ್ದಾರೆ. ನಾನು ಅದೆಲ್ಲ ಮುಟ್ಲಿಲ್ಲ, ಏನಿಲ್ಲ. ಆಮೇಲೆ ಒಂದು ಸರಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಸಾಮಾನು ಒಂದು ಕಡೆ ಜೋಡಿಸ್ಬಿಟ್ಟೆ. ಜೋಡಿಸಾದ್ಮೇಲೆ ಟೇಪ್ ರಿಕಾರ್ಡು, ಸ್ಟೇರಿಂಗು ಇಲ್ಲ ನಮ್ಮ ಮನೆಯಲ್ಲಿ, ನೀನು ರತ್ನ ಬಿಟ್ಟರೆ ಯಾರು ಈ ಮನೆಗೆ ಬರಲ್ಲ, ಈ ಎತ್ಕೊಟ್ಟಿಲ್ಲ ಅಂದರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದರು. ಆ ಹುಡುಗಿ ಅಂತ ಹೇಳಿ ಕಳ್ಸವ್ರೆ. ಆ ಹುಡುಗಿ ನಮ್ಮ ಮನೆ ಪಕ್ಕದಲ್ಲಿ ಇದ್ದಿದ್ದು. ಹಿಂಗೆ ಅಂತಾರಣ್ಣ ಅಂತ ಹೇಳಿದ್ರು. ಸರಿ ಹೋದೆ. ಏನಪ್ಪ ಆವಾಗ ನಾನು ಕರೆದೆ, ನೋಡಪ್ಪ ನಮ್ಮ ಮನೇಲಿ ಟೇಪ್ ರಿಕಾರ್ಡ್ ಇಲ್ಲ, ಸ್ಟೇರಿಂಗ್ ಇಲ್ಲ, ನೀವು ಬಿಟ್ಟರೆ ಯಾರು ಈ ಮನೆಗೆ ಬರಲ್ಲ ಅಂತ. ಸರಿ, ಇದು ಯಾವ ಆಜ್ಞೆಯಪ್ಪ ನಮಗಿದು ಅನ್ಕೊಂಡು ತಲೆ ಕೆಡ್ಸ್ಕೊಂಡೆ. ಸರಿ ಎತ್ತಿ ಅಲ್ಲಿ ಎಲ್ಲ ಗೂಡಾಕಿದ್ನಲ್ಲ ಅಲ್ಲೆಲ್ಲ ತೆಗೆದೆ. ಸ್ಟೇರಿಂಗ್ ಮೇಲೆ ಕೂತಿದ್ದೆ, ಅಲ್ಲಲ್ಲೇ ಎತ್ತಿದ್ದೆ. ಸಿಕ್ಕಿಲ್ಲ ಅಂತ ಹೇಳೋಣ ಅಂತ ಬಂದೆ. ಅದ್ರ ಮೇಲೆ ಅಮ್ಮ ಮೇಡಮ್ ಸ್ಟೇರಿಂಗ್ ಒಂದೇ ಸಿಕ್ಕಿದೆ, ಟೇಪ್ ರಿಕಾರ್ಡ್ ಗೊತ್ತಿಲ್ಲ ನಮಗೆ ಅಂತ. ಸ್ಟೇರಿಂಗ್ ಒಂದೇ ಅಂದರು. ನನಗೆ ಕೋಪ ಬಂದ್ಬಿಡ್ತು. ಟೇಪ್ ರಿಕಾರ್ಡ್ ಹೆಂಗೆ ಹೇಳಿದೆ ನನಗೆ ಅಂದರೆ, ಇಲ್ಲ ಸ್ಟೇರಿಂಗ್. ನಾನು ಅವಾಗ ಹೇಳಿದೆ, ನೀವು 10 ರೂಪಾಯಿದಾಗೂ ನಾನು ನೋಡಿದೆ, 10 ರೂಪಾಯಿದಾಗೂ ನೋಡಿದೆ. ಅಮ್ಮ ನೀವು ತಿನ್ನೋ ಊಟ ಇದ್ದರೆ ಕದ್ದು ತಿನ್ಬೇಕಾ, ನಾನು ಈ ಚಿಲ್ಲರೆ ಕೆಲಸ ಮಾಡಲ್ಲ. ಗುಡ್ ಬೈ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಸರ್, ಮುಲಾಜಿಲ್ಲ. ಆಮೇಲೆ ಪ್ರಭಾಕರೆಲ್ಲ ಹೇಳಿ ಕಳಿಸಿದ್ರು, ಬರೋಕ್ಕೆ ಕೇಳೋನು ಹಂಗೆ ಹಂಗೆ ಅಂತ. ನಾನು ಯಾರು ಕೇಳಿದ್ರು ಬರಲ್ಲ ಅಂದ್ಬಿಟ್ಟೆ. ಅವ್ನು ಗಾಡಿ ಕೆಲ್ಸಕ್ಕೆ ಹೋಗ್ತಿದ್ದೆ. ನಾನು ಗಾಡಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸಾಯಂಕಾಲ ಒಂದು 6 ಗಂಟೆ ಅಂದರೆ ಕತ್ಲಾಗ್ತಾ ಇದೆ ಆ ಟೈಮ್ಗೆ, ಅದೇ ರೂಟಲ್ಲಿ ಕಾಲ್ದಾರಿಯಲ್ಲಿ ಹೋಗ್ಬೇಕಾದಾಗ ಅಡ್ಡ ಸಿಕ್ಬಿಟ್ರು ನನಗೆ ಪ್ರಭಾಕರ್. ಶೂಟಿಂಗ್ ಮುಗಿಸ್ಕೊಂಡು ಬಂದವ್ರೆ, ಕೋದಂಡ ಬಾಯಿ ಅಂತ. ನನ್ನ ಜೊತೆ 4-5 ಜನ ಇದ್ರಿ, ಪ್ರಭಾಕರ್ ಅಂತ ಎಲ್ಲ ಬಂದರು. ಏನಣ್ಣ ಬಾ ಒಳಗೆ ಗೇಟ್ ತೆಗಿ ಅಂದರು. ಗೇಟ್ ತೆಗೆದೆ. ಸರಿ 1 ನಿಮಿಷ ಬರ್ತಾರೆ ಇರಪ್ಪ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದ್ರು, ಇರು ಬರ್ತೀನಿ ಅಂತ ಹೇಳಿದೆ. ಯಾಕೆ ಬರಲ್ಲ ಹಂಗೆ ಹಿಂಗೆ ಅಂದರು. ಇಲ್ಲ ಅಣ್ಣ ನನಗೆ ಗಾರೆ ಕೆಲಸ ಸಿಕ್ಕಿದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲ ಗೊತ್ತು, ಮೇಡಮ್ ಅವ್ರು ಹೇಳಿದ್ದಾರೆ ನನಗೆ, ಅಕ್ಕ ಹೇಳವ್ರೆ ನೀನು ಬಂದು ಕೆಲಸ ಮಾಡ್ಕೊಂಡು. ಇಲ್ಲ ಅಣ್ಣ ಬರಲ್ಲ, ಬರ್ತೀನಿ, ಒಂದು ಕಂಡೀಷನ್, ಬೆಳಗ್ಗೆ ಹೋಗ ನಾನು ನೋಡಿ, ಸಾಯಂಕಾಲ ಹೋಗ್ಬೇಕಾದ್ರೆ ನೋಡಿ, ಚೆಕ್ ಮಾಡಿ, ಆ ಥರ ಇದ್ದರೆ ಬರ್ತೀನಿ, ನೀವು ಇಷ್ಟು ಹೇಳಿದ್ಮೇಲೆ ಅಂತ ಹೇಳಿದೆ. ಅಯ್ಯಮ್ಮ ಅಲ್ಲಿ ನಿಂತವ್ರು ಮುಂದೆ, ಜಯಮಾಲ ಅವ್ರು ನಿಂತಾರೆ. ಹೇಳಿದೆ ಡೈರೆಕ್ಟ್ ನನಗೇನಂತೆ. ಅವಾಗ ಹೇಳಿದ್ಮೇಲೆ ಸರಿ ಅಂತ ಅವರು ಒಪ್ಕೊಂಬಿಟ್ರು. ಒಪ್ಕೊಂಡಾದ್ಮೇಲೆ ಶಿವಮ್ಮ ಅಂತ ಒಂದು ಮನೆ ಕೆಲಸ ಮಾಡೋ ಹುಡುಗಿ ಅಲ್ಲೇ ಇರ್ತಾಳೆ ಅವ್ರ ಮನೇಲಿ. ಬಾಗ್ಲಾಡ್ಕ ಹೋಗಿ ಹೇಳ್ತಿದ್ದೆ. ನಾನು ಸುಮ್ಮನೆ ಇದ್ದಾಗ ನಾಯಿ ಹತ್ರ ಆಟ ಆಡ್ಕೊಂಡಿರ್ತಿದ್ದೆ. ನಾಯಿ ಹತ್ರ ಯಾಕೋ ಕೆಲಸ ಮಾಡೋಕೆ ಮಾಡ್ತೀನಿ ಬಿಡಿ, ಏನು ಕೆಲಸ ಮಾಡೋಕೆ ಕೇಳಿ, ಏನು ಕೆಲಸ ಮಾಡೋಕೆ ಕೇಳಿ, ಅದು ಮಾಡ್ತೀವಿ ಬಿಡಿ, ನಿಮ್ಗೆ ಯಾಕೆ ತಲೆ ಕೃಷಿ. ಸರಿ ಅಂತ ಬಿಟ್ಬಿಟ್ರು. ಬಿಟ್ಟು ಅವ್ರು ಹೋದ್ಮೇಲೆ ನಾನು ಕೆಲಸ ಶುರು ಮಾಡೋದು. ಯಾಕಂದ್ರೆ ನಂಬಿಕೆ ಬರೋದು ಅಲ್ಲಿ, ಅವ್ರಿದ್ದಾಗ ನಾಟಕ ಮಾಡೋದು ಬೇಡ. ನಮ್ಮ ಕೆಲಸ ಏನಿದ್ದಾರೆ ಅದು ಮಾಡಿಬಿಡೋದು, ಮಾಡಿಬಿಟ್ಟು ಹೋಗ್ಬಿಡೋದು. ಹಿಂಗೆ 1 ವರ್ಷ 1.5 ವರ್ಷ ಮಾಡಿದೆ. ಹಿಂಗೆ ಮಾಡಿದ್ರೆ ಜೀವನ ಹೆಂಗೆ ನಡೆಯೋದು, ಕಷ್ಟ ಇದೆ. ಆಮೇಲೆ ಗಾರೆ ಕೆಲಸ ಕಮ್ಮಿ ಆಗೋಯ್ತು ನಮಗೆ, ಬರೋ ಮೇಸ್ರಿದು. ಆವಾಗ ಇವರು ಜಯಮಾಲ ಹತ್ರ ಕೇಳಿದೆ, ನನಗೆ ಈ ಥರ ಶೂಟಿಂಗಲ್ಲಿ ಯಾವುದನ್ನ ಕೆಲಸ ಕೊಡಿಸಿ. ಇಲ್ಲ ಶೂಟಿಂಗ್ ಹೋಗ್ಬಿಟ್ಟು ಇಲ್ಲಿ ಯಾರು ನೋಡ್ಕೊತಾರೆ ಅಂತ ಅವ್ರಿಗೆ ಅಷ್ಟು ಚೆನ್ನಾಗಿ ನಾನು ವಿಶ್ವಾಸಕ್ಕೆ ಒಪ್ಕೊಂಡ್ಬಿಟ್ಟಿದ್ದೆ. ವಿಶ್ವಾಸಕ್ಕೆ ಒಪ್ಕೊಂಡ್ಬಿಟ್ಟು ಆಯಿತು ಇಲ್ಲಿಗೆ ಬೇರೆಯವ್ರು ಸೇರಿಸ್ತೀನಿ, ನಿಮಗೆ ಇಲ್ಲಿ ಬೇರೆಯವ್ರು ಸೇರಿಸ್ತೀನಿ, ಸೇರಿಸಾದ್ಮೇಲೆ ಹೋಗ್ತೀನಿ ಅಂತ ಹೇಳಿದೆ. ಪ್ರಭಾಕರ್ ಹೋಗೋಗೆಲ್ಲ ಗೇಟ್ ಹತ್ರ ನಿಂತ್ಕೊಂಡದ್ದು, ನಾನು ಕರ್ಕೊಂಡೋಯ್ತಾರೋ ಇಲ್ವ ಅಂತ ಕರ್ಕೊಂಡೋಗ 3 ತಿಂಗಳು ಸುತ್ತಿದ್ದೀನಿ ಹತ್ತಕ್ಕ. ಅವಾಗ ಅವ್ರ ಮೇಕಪ್ ಮೇನ್ ಮಲ್ಲಿ ಅಂತಿದ್ದಾರೆ. ಮಲ್ಲಿ ಏನಾಯ್ತು ಮಲ್ಲಿ, ಅವ್ರು ಶಿವರಾಮನ್ ಕೇಳ್ದ ಇಲ್ಲ ಅಂತ. ಸರ್ ಕೇಳ್ತೀನಿ, ಕೇಳ್ಬಿಟ್ಟು ಮಾತಾಡ್ತೀನಿ ಅಂತ ಹಿಂಗೆ ತಳ್ಕೊಂಡಿದ್ದಾರೆ. ಹಂಗೂ ಹೆಂಗೂ ಒಂದಿನ ಇದಾಗಲ್ಲ ಅಂದ್ಕೊಂಡು ನಾನು ತೀರ್ಮಾನ ಮಾಡ್ಕೊಂಡೆ, ನಾನು ಕೆಲ್ಸಕ್ಕೆ ಬರಲ್ಲ, ಅವ್ನು ಬೇರೆ ಕಡೆ ಎಲ್ಲ ನೋಡ್ತೀನಿ ಅಂತ ಆ ಹುಡುಗಿ ಹತ್ರ ಹೇಳಿದ್ದೆ. ಆ ಹುಡುಗಿ ಹೋಗಿ ಬೇರೆ ಹತ್ರ, ಆ ಮೇಡಮ್ ಹತ್ರ ಹೇಳ್ಬಿಟ್ರು, ಜಯಮಾಲ ಹತ್ರ. ನಾನು ಅಕ್ಕ ಅಂತಲೇ ಕರೆಯೋದು, ಇವ್ರನ್ನ ಅಣ್ಣ ಅಂತ ಕರೆಯೋದು. ಸರಿ ಅಂತೈತೆ. ಅಷ್ಟೊತ್ತಿಗೆ ಅವರು ನನಗೆ ಹುಷಾರಿಲ್ಲ. ಜಯಮಾಲ ಅಕ್ಕ ತಂಗಿರಲ್ಲ, ರತ್ನಮಾಲ ಅಂತದ್ದು, ಸುನಂದ ಅಂತ, ಬಬಿತಾ ಅಂತ ಇನ್ನೊಬ್ಳು ಏನೋ ಹೆಸರು. ಅವರೆಲ್ಲ ಒಂದು
ಇರೋವಾಗ ಒಂದಿನ ಹೋಗಿದ್ದೆ. ರತ್ನಮಾಲ ನಮ್ಗೆ ಇಷ್ಟ ಆಗಲ್ಲ, ಸುನಂದ ಅಂದರೆ ತುಂಬ ಇಷ್ಟ ನಮಗೆ. ಓಕೆ. ಅವ್ರು ಬಡವ್ರನ್ನೇ ಮದುವೆ ಆಗಿದ್ದು. ಬಟ್ ಏನಪ್ಪ ಅಂದರೆ ಅಷ್ಟು ಒಳ್ಳೆಯವರು. ಜಯಮಲ ಅವ್ರ ಕಡೆ ಏನೋ ನಾವು ದುಡ್ಡು ಕೊಡೋದು ಅಕ್ಕನಿಗೆ ಹೋಗಿ ಬೀಳ್ತೀವಿ. ದುಡ್ಡು ನಿಮ್ಮದು, ವಿಶ್ವಾಸ ಅವ್ರದ್ದು ಒಂದು. ವಿಶ್ವಾಸ ಮಾತಾಡೋದು ಮುಖ್ಯ ಆಗುತ್ತೆ. ಆಮೇಲೆ ಕರ್ಕೊಂಬಂದು ಸಿನಿಮಾ ಲ್ಯಾಂಡಿಗೆ ಸೇರಿಸಿದ್ರು. ಸಿನಿಮಾ ಲ್ಯಾಂಡ್ ಫಸ್ಟ್ ಮಂಗಳವಾರ ದಿನ ಅದು ಸೇರಿಕೊಂಡು ನೀನನ್ನ ದೇವ ಮಾಡಿದ್ದು 8 ದಿನ ಕೆಲಸ. ಆ ಸಂಬಳಕ್ಕೆ ಕಲ್ದಿದ್ದು 11 ದಿನ. ಆ ಸಂಬಳಕ್ಕೋಸ್ಕರ ನಮ್ಮ ಅಣ್ಣ ಡೈಲಿ 5 ರೂಪಾಯಿ ಕೊಡೋರು. ಬಸ್ಸಿಗೆ ಬರೋದು ಹೋಗೋದು ಹಿಂಗೆ ಆಯ್ತದ. ಸರಿ, ಹಂಗೆ ಸೆಟ್ಲ್ಮೆಂಟ್ ಆಯ್ತು. ಆಮೇಲೆ ಹೋಗ್ತಾಯಿದ್ದೆ, ಮಾಡ್ತಾಯಿದ್ರೆ ಇದು ಸರಿಯಾಗಲ್ಲ. ನಮ್ಮ ಅಣ್ಣ ಬೇಡವೇ ಬೇಡ ಅಂತ ಕೂತಿದ್ರು. ಈ ಸಿನಿಮಾ ಕೆಲಸ ಬೇಡ, ಬೇರೆ ಯಾವುದನ್ನು ಮಾಡೋ ಇವತ್ತವರೆಗೂ ಅದೇ ಹೇಳ್ತಿದ್ದಾರೆ. ಯಾಕೆ ಏನು ಸಾಧನೆ ಮಾಡಿಲ್ಲ ನಾವು. ಈ ನನಗೆ ಒಂದು ಸಿನಿಮಾದಲ್ಲಿ ಸೇರಿಬಿಟ್ಟಿದ್ದೀವಲ್ಲ, ಒಂದು ಹುಚ್ಚು, ಒಂದು ಇದು ಬಿಟ್ಬಿಟ್ಟು ಬರೋಕ್ಕಾಗಲ್ಲ. ಬಂದರೆ ಇದಾಗತ್ತಂತ ಜಯಮಲ್ ಅವ್ರು ಬೇರೆ ಒಪ್ಕೊಂಬಿಟ್ರು. ನಾವು ಕೊಡಿಸಿ ಬಿಡೋದು ಹಿಂಗೆ ಯಾಕಂತ ನಮ್ಮ ಅಣ್ಣನ ಕರೆಸಿ ಅವ್ರಿಗೆ ಹೇಳಿ ಅವರು ಹಂಗಾಗಿ ಇಲ್ಲಿವರೆಗೂ ನಡೀತಾ ಇದ್ವಿ. ನಿಮ್ಮ ಫ್ಯಾಮಿಲಿ ಲೈಫ್ ಹೆಂಗಿದೆ ಇವಾಗ? ಸರ್, ಒಂದೇ ಜೀವನ ನಂದು. ಯಾಕಂದರೆ ಆವತ್ತು ಹೆಂಗಿದ್ದೀನೋ ಇವತ್ತು ಹಂಗೆ ಇದ್ದೀನಿ. ಇವತ್ತು ಸಂಸಾರ ಆಗಿದೆ ನನಗೆ, 4 ಜನ ಮಕ್ಕಳಿದ್ದಾರೆ. ಆ ಮಕ್ಕಳನ್ನ ನೋಡ್ಕೊಳೋದು, ಊಟ ತಿನ್ನೋದಕ್ಕೂ ಇವತ್ತು ಪರಿಸ್ಥಿತಿ ಆ ಥರ ಇಲ್ಲ. 4 ಜನ ಬೆಂಗಳೂರಲ್ಲಿ ಇರಬೇಕಂದ್ರೆ ದಿನಕ್ಕೆ 1,000 ರೂಪಾಯಿ ಬೇಕು. ಬದುಕಬೇಕಂದ್ರೆ 1,000 ರೂಪಾಯಿ ಬೇಕು. ನಾವು ದುಡಿದ್ರೆ ತಿಂಗಳಿಗೆ 20,000 ರೂಪಾಯಿ ದುಡಿಬೋದು. ಈಗ ಸ್ಲೋಕು ವಿಧಾನ ಬಂದಮೇಲೆ ನಂದು ಏನು ನಡೀತಿಲ್ಲ. ನಮ್ಮ ಅಣ್ಣವ್ರು ಏನೋ ಕೊಟ್ಟರೆ ಅದು ಜೀವನ ಮಾಡ್ಕೊಂಡಿದ್ದೀವಿ ಅಷ್ಟೇ. ಆ ರಿಟೈರ್ಮೆಂಟ್ ತೊಗೊಂಡ್ಮೇಲೆ ನನ್ನ ಕಾಯಿಲೆ ಬಿತ್ತಲ್ಲ, 2 ಲಕ್ಷ ಇದಕ್ಕೆ ಖರ್ಚು ಮಾಡಿದೆ. ಮಗಳದು 4 ಸಲ ಆಪ್ರೇಷನ್, ಬೆನ್ನು ಆಪ್ರೇಷನ್. ಈಗ ಲಾಸ್ಟ್ ಒಂದು ಆಪ್ರೇಷನ್ ಆಯ್ತು. ಈಗ ಅವಳಿಗೆ 6 ಲಕ್ಷ ಆಯಿತು. ಅವಳಿ ಜೋಳಿ ಮಕ್ಕಳು ಒಬ್ಬರು, ಅದರಲ್ಲಿ ಒಬ್ಬರಿಗೆ ಪ್ರಾಬ್ಲಮ್ ಆಯಿತು. ಅವಳಿಗೂ ಪೇಷಂಟ್ ಆಗಿದ್ದಾರೆ. ಬಾಡಿಗೆ ಕಟ್ಟಂಗಿಲ್ಲ, ನಮ್ಮ ಅಣ್ಣವ್ರ ಮನೇಲಿ ಇದ್ದೀವಿ. ಅವ್ರು ಕೊಟ್ಟವ್ರೆ ಕರೆಂಟ್ ಬಿಲ್ಲು, ನೀರು ಬಿಲ್ ಕಟ್ಕೊಂಡು ಏನೋ ನಮ್ಮ ಅಣ್ಣವ್ರು ಯಾವಾಗ ಒಂದು ಸ್ವಲ್ಪ ಕೊಡ್ತಾರೆ. ಅವ್ರದ್ದು ಸಂಸಾರ ನಡಿಬೇಕಲ್ಲ. ಅವರಿಲ್ಲ ನಾವೇನಿಲ್ಲ ಸರ್. ಸಿನಿಮಾ ಲ್ಯಾಂಡಲ್ಲಿ ಊಟ ಮಾಡಿದ್ದೀನಿ, ತಿಂದಿದ್ದೀನಿ, ಬಡಿಸೋ ಯೋಗ್ಯತೆ ಸಿಕ್ಕಿದೆ, ಸಂತೋಷ ಪಟ್ಟಿದ್ದೀನಿ ಅಷ್ಟೇ. ಬಿಟ್ಟರೆ ಇನ್ನೇನು ಮಾಡಿಲ್ಲ. ಸಿನಿಮಾ ಲ್ಯಾಂಡಲ್ಲಿ ದುಡ್ದಂತೂ ಏನು ಮಾಡಿಲ್ಲ. ಇವತ್ತಿಗೂ ಹೆಸರು ಇದೆ ಅಷ್ಟೇ, ಊಟ ತಿಂಡಿ ಹೊಟ್ಟೆ ತುಂಬ ಆಗ್ತಾನೆ ಅಂತ. ಮೊನ್ನೆ ಒಂದು ರವಿಚಂದ್ರ ಪಿಕ್ಚರ್ ಮಾಡ್ಬೇಕಾದ್ರೆ ಅವ್ರು ನೋಡ್ಕೊಳಕ್ಕೆ ನಮ್ಮನೆ ಹತ್ರ ಲಾಡ್ಜ್ ಹಾಕಿದ್ರು. ಆ ಮಕ್ಕಳು ಒಂದು 20 ಜನ ಮಕ್ಕಳಿಗೆ ಅವ್ರು ಊಟ ತಿಂಡಿ ಬಡಿಸೋದು ಹೆಂಗೆ ಅಂದರೆ ಚಂದಮಾಮ ತೋರಿಸಲ್ವ ಹಂಗೆ ತೋರಿಸಿ ಊಟ ತಿಂಡಿ ಬಡಿಸಿದ್ದೆ. ಹಂಗೆ ಒಂದಿಬ್ಬರು ಹುಡುಗಿರು ಕಾಲು ಬಿದ್ದುಬಿಟ್ರು, ಇಷ್ಟು ಚೆನ್ನಾಗಿ ಊಟ ಪಟ್ಟು ತಿಂಡಿ ಬಡಿಸಿದ್ರು ಅಂತ. ಶೂಟಿಂಗಲ್ಲಿ ವ್ಯಾಲ್ಯೂಯೇಷನ್ ಇಲ್ಲ, ಶೂಟಿಂಗ್ನಲ್ಲಿ ಊಟ ಮಾಡೋದು. ನನಗೆ ಅಷ್ಟು ವ್ಯಾಲ್ಯೂಯೇಷನ್ ಸಿಗ್ತಿಲ್ಲ. ನನಗೇನಪ್ಪ ಅಂದರೆ ನಾವೆಲ್ಲೋ ಯಾರೋ ನನಗೆ ಊಟ ಹಾಕಿ ಸಾಕ್ತಾರೆ, ಅವ್ರಿಗೆ ಒಳ್ಳೇದಾಗಲಿ. ನಮಗೆ ತೀರ್ಸೋಕ್ಕೆ ಸಾಧ್ಯ ಇಲ್ಲ, ಈಗ ತೀರ್ಸೋಕ್ಕಾಗಲ್ಲ, ನಮ್ಗೆ ಆ ಶಕ್ತಿ ಇಲ್ಲ. ಬಟ್ ಈ ರೂಪದಲ್ಲೇ ಅವ್ರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಾಯಿದ್ವಿ. ನೀವು ಎಷ್ಟು ಜನ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದೀರಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗ? ಅಲ್ಲಿಂದ ಹಿಡಿದು ಇಲ್ಲಿವರು 40 ವರ್ಷದಲ್ಲಿ. ಸರ್, ಅಮಿತಾಬ್ ಬಚ್ಚನ್ನು ಮಾಡಿದ್ದೀನಿ, ರಜನಿಕಾಂತು ಮಾಡಿದ್ದೀನಿ. ರಜನಿಕಾಂತ್ ಮಾಡಿದಾಗ ಒಂದು ವಿಶೇಷ ಶಾಂತಿ ಕ್ರಾಂತಿಯಲ್ಲಿ ಅಲ್ಲಿ 3 ಜನ ಕುಂಟ್ರು. ಒಬ್ಬ ಇಬ್ಬರು ಪ್ರೊಡಕ್ಷನ್ನು, ಒಬ್ಬ ಕಾಸ್ಟ್ಯೂಮನ್. ಈ ನಮ್ಮ ಸೀನಿಯರ್ ಒಬ್ಬ, ನನ್ನ ಕಡೆ ಸೀನಿಯರ್ ಒಬ್ಬರು, ಇವ್ರನ್ನ ಬಂದು ಕಾರ್ ಇಳಿದಿದ ತಕ್ಷಣ ಸರ್ ತಿಂಡಿ ಅಂದ. ನಾನು ಅಲ್ಲಿ ನಿಂತಿದ್ದೆ, ಅವನ ಕಾಸ್ಟ್ಯೂಮ್ನವನು ಬಂದ. ಈ 3 ಜನ ಕುಂಟ್ರಕೊಂಡ್ರಲ್ಲ ಅವ್ರಿಗೆ, ಯಾರು ಕರೆಕ್ಟಾಗಿ ನಡ್ಕೊಂಬತ್ತೀರೋ ಅವ್ರ ಹತ್ರ ಟಿಫನ್ ಮಾಡ್ತೀನಿ ಅಂದರು. ಅರ್ಧ ಗಂಟೆ ಟೈಮ್ ಅಂದರು. ನಾನೇನು ಮಾಡ್ಬಿಟ್ಟು ಮೇಲೆ ಕತ್ತಿದೆ, ಮೇಕಪ್ ರೂಮ್ ಮೇಲೆ ಕಂಟೈನರ್ ಸ್ಟುಡಿಯೋದಲ್ಲಿ ಆ ಕನ್ನಡಿ ಮುಂದೆ ಸ್ಟ್ರೈಟಾಗಿ ನಡೆಯೋದು ನೋಡಿದೆ. ಟ್ರೈ ಮಾಡಿದೆ 5 ನಿಮಿಷ ತಗೊಂಡೆ. ಸರಿ ಅಂತ ಇನ್ನೊಬ್ಬನ ಕರೆದೆ, ಬೇಗನೆ ಬರಲಿ ಹಿಂದೆ ಬಂದ. ಹೆಂಗೆ ನಡೀತದೆ ಕರೆಕ್ಟಾಗಿದೆ ಹೋಗೋಣ ಅಂದ. ಸರಿ ಸರ್ ಅಂತ ನಾನು ರೆಡಿ ಆದೆ. ಅವ್ರು ರೆಡಿ ಆದರು. ಬರ ಸುಂದರ ಅಂದರು. ಕೊಡೆ ನೀನು ಬೇಡ ಹೋಗುತ್ತೆ. ಇನ್ನೊಬ್ಬನ ಹೆಸರು ಕರೆದ್ರು, ಅವನ ಹೆಸರು ಮರ್ತೋಗಿದ್ದೀನಿ ನನಗೆ. ಸರಿ ಇನ್ನೇನು ಲಾಸ್ಟ್ ನೀನೇ ಬಾರಪ್ಪ ಅಂದರು. ಎಳ್ಕೊಂಬಂದು ಕೊಟ್ಟೆ. ಕೊಡು ಅಂದರು. ಈಸ್ಕೊಂತಿದ್ರು. ಸರ್ 500 ರೂಪಾಯಿ ನೋಟ್ ನೋಡಿದ ಅವತ್ತೇ ನಾನು. 500 ರೂಪಾಯಿ ನೋಟ್ ನೋಡಿದ ಅವತ್ತೇ. ಇದೇನು 500 ರೂಪಾಯಿ, ಇದೇನು ಕೋಟ ನಟ ಅಂದೆ. 500 ರೂಪಾಯಿ ನೋಟ್ ಕೊಟ್ಟರು.
ಸರಿ ಒಳ್ಳೇದಾಯ್ತು ಅಂತ ಇಟ್ಕೊಂಡು ಶಬರಿಮಲೆಗೆ 5 ರೂಪಾಯಿಗೆ ಏನನ್ನ ತಗೊಂಬಪ್ಪ ಅಂತ ಕೊಟ್ಬಿಟ್ಟು ತಗೊಂಬಂದು ದೀಪದ ಕಂಬ ಒಂದಿಷ್ಟಪ್ಪ ತಂದು ಕೊಟ್ರು ಮನೆಗೆ. ಅದನ್ನು ಬಳಸ್ಕೊಂಡಿಲ್ಲ ಸರ್. ನಾನು ಯಾರ ಹತ್ರ ಸರ್ ನನ್ನ ಕಷ್ಟ ಅಂತ ಯಾರ ಹತ್ರ ಹೇಳ್ಕೊಳ್ಳಿಲ್ಲ ಸರ್. ಯಾಕಂದ್ರೆ ನನಗಂತ ಒಬ್ಬ ದೇವರಿದ್ದಾಗ ಅಷ್ಟೇ ಸಾಕು. ಯಾರನ್ನು ಕೊಟ್ಟರೆ ಇಸ್ಕೊತೀನಿ, ಬರೀ ಗೌರವ ಕೊಟ್ಟರೆ ಇಸ್ಕೊತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ನಾವೇನು ಶ್ರೀಮಂತರೇನಲ್ಲ, ಪ್ರೀತಿಯಿಂದ ಕೊಟ್ಟರೆ ಇಸ್ಕೊತೀವಿ. ನನಗೆ ಕಷ್ಟ ಇದೆ, ನನಗೆ ಹೆಲ್ಪ್ ಮಾಡಿ ಅಂತ ಯಾರ ಹತ್ರ ಹೋಗಿಲ್ಲ. ಉಪೇಂದ್ರ ಅವರು ಒಂದ್ಸಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಅದು ದುಬೈ ಬಾಬು ಅಂತ ಮಾಡಿದ್ರು ಮೈಸೂರಲ್ಲಿ. ಅವ್ರು ಪರ್ಸನಲ್ ಆಗಿದ್ದೆ ನಾನು ಊಟ ತಿಂಡಿ ಬಡ್ಸೋಕ್ಕೆ ಹೋದಾಗ ರೂಮಲ್ಲಿ ಅವತ್ತು ಅವ್ರಿಗೆ 2 ಗಂಟೆ ಕಳಿಸಿಟ್ಟು ಟಿಫನ್ ತಗೊಂಡು ಕೊಟ್ಬಿಡೋದ್ರು. ಆಯಿತು ಟಿಫನ್ ತಗೊಂಡು 9 ಗಂಟೆ ಟಿಫನ್ ತೊಗೊಂಡದೆ. ಏನೋ ಟಿಫನ್ ತಂದಿದ್ದು ಸರ್ ಅಂದೆ. ಸರಿ ಇವರು ಸ್ನಾನ ಮಾಡ್ಕೊಂಬತ್ತೀನಿ ನಾನು, ಕೂತ್ಕೊ ಇಲ್ಲೇ ಅಂದರು. ಇಲ್ಲ ನಾನು ಕೂತಿದ್ದೆ, ಬಾರ ಇಲ್ಲೇ ಕೂತ್ಕೊಳ್ಳೋಂದ್ರು. ಕೂತ್ಕೊಂಡಿದ್ದೆ, ಸ್ನಾನ ಮಾಡ್ಕೊಂಡ್ರು. ನೀ ಟಿಫನ್ ಮಾಡಿದೆ. ಇಲ್ಲ ಸರ್ ನಾವು ಮೆಡಿಕಲ್ ಟೆಸ್ಟ್ ಆಗೋರು ಮಾಡಲ್ಲ ಅಂದೆ. ಮೆಡಿಕಲ್ ಟೆಸ್ಟಾ ಅದೇನಂದ್ರು? ನೀವು ತಿಂದ ಮೇಲೆ ನೀವು ಏನಾಗಲ್ಲ ಅಂದ್ರೆ ನಾನು ತಿಂತೀನಿ ಅಂದೆ. ಅಂದರೆ ನೀನು ತಿನ್ನು ಆಮೇಲೆ ನಾನು ತಿಂತೀನಿ ಅಂದರು. ನಿಮ್ಮ ಹಣೆ ಬರದಲ್ಲಿ ಬರ್ದಿಲ್ಲ ಸರ್ ಅದು. ನಿಮ್ಮ ಹಣೆ ಬರದಲ್ಲಿ ಬರ್ದಿಲ್ಲ. ನಾನು ತಿಂದ್ಮೇಲೆ ನೀ ತಿನ್ನೋದಾಗ ಬರಲ್ಲ. ಹಂಗಾರೆ ಬೇಡವೇ ಬೇಡ ಕೂತ್ಕೊಂಡ್ರು. ಅಷ್ಟೊಂದು ಪ್ರೊಡ್ಯೂಸರ್ ಬಂದರು, ಶೈಲೇಂದ್ರ ಒಬ್ಬರು. ಶೈಲೇಂದ್ರ ಟಿಫನ್ ಆಯ್ತಾ ಅಂದರು. ಇಲ್ಲ ಸರ್ ಅಂದರು. ಸರಿ ಮಾಡೋಣ ಅಂದರು. ಮಾಡೋಣ ಹೆಂಗೆ ಅಂದೆ. ಆಯಿತು ಹೋಗ್ಬೋದು. ಹಂಗೆ ಶೂಟಿಂಗು ಸಾಯಂಕಾಲ ಶೂಟಿಂಗ್ ಹೋಯ್ತು. ಅವತ್ತು ಬರ್ತಡೇ ಅವ್ರದ್ದು. ಬರ್ತಡೇ ಅಲ್ಲೊಬ್ಬ ಇವರಿದ್ರು ಜೂನಿಯರ್ ಸಬ್ ಶಿವ ಅಂತ. ಸರ್ ನಿಮ್ಮ ಬರ್ತಡೇಗೆ ನಾನು ಜೀನ್ಸ್ ಪ್ಯಾಂಟ್ ತೊಗೊಳ್ಳ ಅಂದರು. ತೊಗೊಳ್ಳೋ ಅಂದರು. ನಿನ್ಗೇನು ಬೇಕು ಅಂದರು. ನಾನು ಕೇಳಿದ್ರು. ನನಗೇನು ಸರ್ ಕೇಳಿದ್ದ ಅವರು, ನಾನಲ್ಲ ಅಂದೆ. ಹಿಂಗೆ ಬೇಕು, ನನಗೇನು ಬೇಡ ಸರ್, ಕೇಳ್ತಾರೆ ಕೊಡಿ. ಯಾಕಂದ್ರೆ ತಗೊಳ್ಳೋ ಏನು ಬೇಕು ಸರ್. ನಮ್ಮ 6 ಜನಕ್ಕೆ ಬಟ್ಟೆ ಕೊಡಿಸಿ ಸರ್ ಅಂತ. ನಾವು 6 ಜನ ಇದ್ದೀವಿ, 6 ಜನಕ್ಕೆ ಬಟ್ಟೆ ಕೊಡಿಸಿ. ನೀವು ಒಬ್ಬನಿಗೆ ಹೇಳಿದ್ರೆ 6 ಜನಕ್ಕೆ. ಇಲ್ಲ ಸರ್ ತಪ್ಪಾಗತ್ತೆ ಅಂತ ಹೇಳ್ಬಿಟ್ಟು ಬಂದು ಅವತ್ತಿನ ಕಾರ್ಯಕ್ರಮ ಮುಗೀತು. ಮಾರನೇ ದಿನ ಹೋಗಿ ರೂಮಲ್ಲಿ ಹೇಳಿದೆ, ನಾನೊಬ್ಬ ಬಟ್ಟೆ ತಗೊಂಡ್ರೆ ನಾನು ನಿಮ್ಮ ಹತ್ರ ಏನೋ ಕುಚಷ್ಟೇ ಮಾಡಿ ತೊಗೊಂಡಿದ್ದೀನಿ ಅಂತ ಅರ್ಥ. ನಮ್ಮ 6 ಜನಕ್ಕೆ ಕೊಟ್ಟರೆ ಕುಚಷ್ಟೇ ಇಲ್ಲ, ಕರೆಕ್ಟಾಗಿ ತೊಗೊಂಡಿದ್ದೀನಿ ಅಂತ ಹೇಳೋರು. ಸರಿ ಕಣ ಹೊರಗೆ ಹೇಳೋದು. ಈ ಥರ ನನ್ನ ಹತ್ರ ಬಂದು ಎಷ್ಟೋ ಜನ ಕೇಳಿ ದುಡ್ಡು ಇಸ್ಕೊಂಡೋಗ್ತಾರೆ ಅಂದರು. ಕೊಡೋ ಶಿವ ಇರ್ಬೇಕಾದ್ರೆ ಈಸ್ಕೊಂಡೋ ಶಿವ ಬಂದೇ ಬರ್ತಾನೆ ಅಂತ ಹೇಳಿದ್ರು. ಈಸ್ಕೊಂಡೋ ಶಿವ ಬಂದೇ ಬರ್ತಾನೆ, ಅದ್ರ ಬಗ್ಗೆ ತೊಂದರೆ ಇಲ್ಲ, ಒಳ್ಳೇದು ಮಾಡ್ತಿದ್ರೆ ಪರವಾಗಿಲ್ಲ ಅಂತ ಹೇಳಿದ್ರು. ಸರಿ ತಗೊಳ್ಳೋಂತ ನೀವು ನನಗೊಂದು 5,000 ರೂಪಾಯಿ ಕೊಟ್ಟರು. ಬೇಡ ಸರ್ ಅಂದೆ. ಯಾಕೆ ಅಂದರು. ಯಾಕೆಂದರೆ ಯಾವ ವಿರೋಧನೂ ಇಷ್ಟು ಮಾತಾಡಿಲ್ಲ. ನೀವು ನನಗೆ ಅಷ್ಟೊಂದು ಅವಕಾಶ ಕೊಟ್ಟಿದ್ದೀರಾ, ಆದರೂ ಈ ದುಡ್ಡಿಂದ ಕಳಿಬೇಡಿ ನನ್ನ. ಯಾವ ವಿರೋಧ ನಾವು ಯಾರಾದರೂ ಮಾತಾಡೋದಿಲ್ಲ. ನೀವು ನನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರ, ಅದು ನನ್ನ ಪ್ರೀತಿಯಿಂದ ಮಾತಾಡಬೇಕು. ಯಾಕಂದ್ರೆ ಉಷ್ ಪಿಕ್ಚರಿಂದ ನಾನು ನೋಡಿದ್ರೆ ಎಷ್ಟು ಮರ್ಯಾದೆ ಇಕ್ಕಿದೆ ನಮ್ಮ ಮೇಲೆ, ಅದು ಕಾಪಾಡ್ಕೊಂಡು ದುಡ್ಡು ಬಂದು ಆಗೋಗ್ಬಿಡುತ್ತೆ ಸರ್, ಬೇಡ. ಸೊ ಇವಾಗಿನ ಕಾಲದಲ್ಲಿ ತುಂಬಾ ಪ್ರೊಡಕ್ಷನ್ ಹುಡುಗರು ಕಡಿಮೆ, ಸೆಟ್ ಹುಡುಗರು ಕಡಿಮೆ, ಎಲ್ಲಾನು ಕಡಿಮೆ ಆಗ್ಬಿಟ್ಟಿದ್ದಾರೆ. ಇವಾಗ ಎಲ್ಲ ಮಾಸಿ ಹೋಗ್ಬಿಟ್ಟಿದೆ. ಸೊ ಇವಾಗಿನ ಕಾಲ ಬರೋ ಹುಡುಗರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಕೆಲಸ ಮಾಡ್ಬೋದು ಅಂತೀರಾ, ಬೇಡ ಅಂತೀರಾ? ಸರ್ ಇವತ್ತು ಬಂದಿರೋ ಟೆಕ್ನಾಲಜಿ ಇವೆಲ್ಲ ನೋಡಿದ್ರೆ ಕಲ್ತ್ಕೊಂಡು ಬರೋದು ಏನಿಲ್ಲ. ಈಗ ನೀನಿಲ್ಲಂದ್ರೆ ಇನ್ನೊಬ್ಬ ಇಲ್ಲಂದ್ರೆ ಇನ್ನೊಬ್ಬ, ಇಷ್ಟೇ ವಿಷಯ. ಇಲ್ಲಿ ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ. ಕೆಲ್ಸಕ್ಕೆ ಅನ್ನೋದೊಂದು ರೆಸ್ಪೆಕ್ಟ್ ಅನ್ನೋದು ಸರಿಯಾದ ಇಲ್ಲ ಅಷ್ಟೇ. ಅವಾಗ ಯಾರು ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು ಅಷ್ಟೇ. ಮುಂಚೆ ಒಂದು ರೆಸ್ಪೆಕ್ಟ್ ಇತ್ತು, ನೆಗೆಟಿವ್ ಇದ್ದಾಗ ಒಳ್ಳೆ ಮರ್ಯಾದೆ ಇತ್ತು. ಇವರು ಇಂಥವ್ರೆ, ಅವ್ರಿಗೆ ಇದೇ ಮಾಡಬೇಕು, ಅವ್ರಿಗೆ ಅದೇ ಥರ ನೋಡ್ಕೊಬೇಕು ಅನ್ನೋದು ಇದಿತ್ತು, ಮರ್ಯಾದೆ ಇತ್ತು. ಈಗೆಲ್ಲ ಆ ಥರ ಏನಿಲ್ಲ. ಬರಬೇಕು, ಬರೋದೇ ತೊಂದರೆ ಇಲ್ಲ. ಇದು ಯಾರ್ದು ನಮ್ಮದೇನಲ್ವಲ್ಲ, ಸಮುದ್ರ ಇದು. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಬಟ್ ಹೋಗ್ತೀವಿ ಬರ್ತೀವಿ, ಒಂದು ಒಳ್ಳೆಯದು ಹೆಸರು ತೊಗೊಂಡು ಹೋಗ್ಬೇಕಷ್ಟೆ. ದುಡ್ಡು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಬಟ್ ಇಲ್ಲೇನಪ್ಪ ಅಂದರೆ, ನೀನು ಚೆಂದಾಗಿದ್ದರೆ ಮಾತ್ರ ನಿನ್ನ ಸಿನಿಮಾ ಇಟ್ಕೊಳತ್ತೆ. ಸಿನಿಮಕ್ಕೆ ಯಾವಾಗ ಬೇಡ ಅಂತಂದ್ರೆ ನೀನೇ ಹೋಗ್ಬಿಡ್ತೀಯ. ನೀನು ಇರ್ತೀನಿ ಕೂಡ ಇಟ್ಕಲ್ಲ. ಬಟ್ ಹಂಗೆ ಒಂದು ಸಿನಿಮಾದಲ್ಲಿ ಅನಾಹುತ ಆಗಿ ಸಿನಿಮಾಕ್ಕೆ ಬರಬಾರ್ದು, ಇವನೇ ಒಂದು ಡ್ಯಾಮೇಜ್ ಆಗಿ ಸಿನಿಮಾಕ್ಕೆ ಬರ್ಬಾರ್ದು. ನಾನು ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟೆ. ಆದರೂ ನನಗಿಂತ ಬಂದಾಗ ಆ ಹುಡುಗ ಇದ್ದಾನೆ, ಆ ಹುಡುಗನ ಹತ್ರ ಕೆಲಸ ಮಾಡಿಸ್ಕೊಟ್ಟೆ. ಅವನ ಜೊತೆ ನಾನು ಇರ್ತೀನಿ ಅಷ್ಟೇ, ನನ್ನ ಬರಲ್ಲ ಅಷ್ಟೇ. ಸಿನಿಮಾದಲ್ಲಿ ಒಳ್ಳೆಯವರು ಇಲ್ಲ, ಕೆಟ್ಟವರು ಇಲ್ಲ. ಈಗ ನಾವು ಮಾಡಿದ ಕೆಲಸ ಕೂಲಿ ತನಕ ಹೋಗ್ತೀವಿ. ಅಲ್ಲೇನೇ ಮಾಡಿದ್ರೆ ಕೂಲಿ ಲೆಕ್ಕನೇ. ನಿಮ್ಮದು ಸಾಧನೆ ಮಾಡಿದ್ದೇನಿಲ್ಲ. ನೀವೇನು ಸಾಧನೆ ಮಾಡಿದ್ದೀರಾ? ಏನು ಮಾಡಿಲ್ಲ. ನಾವೇನು ಸಾಧನೆ ಮಾಡಿದ್ದೀವಿ? ಏನು ಮಾಡಿಲ್ಲ.
ನನಗೆ ಇಷ್ಟು ಹೋಗ್ತೀನಿ ಅಂದ್ಕೊಂಡು ಈಗ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಬಿಟ್ಬಿಟ್ಟೆ. ಬಟ್ ಕಾರಣ ಇಲ್ಲದೆ ಬಿಡೋಕ್ಕಾಗಲ್ಲ ಈ ಸಿನಿಮಾ. ಒಂದು ಇಡ್ಲಿ ವಡೆ ಮಾತ್ರ ನನಗೆ ಇಡ್ಲಿ ವಡೆ ಸಿನಿಮಾದಲ್ಲಿ ತಿಂದರೆ ಕಾರಣ ಇಲ್ಲದೆ ಬಿಡೋಕ್ಕಾಗೋದೇ ಇಲ್ಲ, ಅಷ್ಟೊಂದು ವಿಶ್ವಾಸ. ಯಾರು ಕೊಡ್ತಾರೆ ಸರ್ ಇಡ್ಲಿ ವಡೆ ಪೂರಿ ಪೊಂಗಲ್ಲು ಖಾರ ಬಾತು ಕೇಸರಿ ಬಾತು ಅಂದ್ಬಿಟ್ಟು ಮಧ್ಯಾಹ್ನ ಊಟ ನಮ್ಮ ಮನೇಲೂ ಸಿಕ್ಕಲ್ಲ, ನಾವು ಹಬ್ಬ ನೋಡಬೇಕು ಆವತ್ತು ತಿನ್ಬೇಕು ಅಷ್ಟೇ. ಅದ್ರ ಇಲ್ಲೆಲ್ಲ ಸಿಗ್ತದೆ, ಊಟ ಒಳ್ಳೆ ಊಟ ಸಿಕ್ಕತ್ತೆ. ಅಷ್ಟು ಬಿಟ್ಟರೆ ನಿನಗೆ ಟ್ಯಾಲೆಂಟ್ ನಿಂದು. ಈ ಮುಂಚೆ ಎಲ್ಲ ನಾವು ದುಡ್ಡು ಮಾಡಲಿಲ್ಲ ಸರ್. ನಾವು ಕೆಲಸ ಮಾಡ್ಬೇಕಾದ್ರೆ ನಾವು ಊಟ ತಿಂಡಿ ತರಬೇಕಾದಾಗ ದುಡ್ಡು ಮಾಡೋಕ್ಕಾಗಿಲ್ಲ. ಯಾಕಂದರೆ ನನಗೆ ಏನಂದರೆ ಹಸ್ಕೊಂಡಿರ್ಬಾರ್ದು. ಒಬ್ಬತ್ತು ಕೈಯಲ್ಲಿ ತಟ್ಟೆ ತೊಳೆದ್ಬಿಟ್ಟು ಇಟ್ಟು ಒಂದೇ ಹೊಡೆದೆ, ನನ್ನ ಮೇಲೆ ಕೋಪ ನನಗೆ ತೋರಿಸು, ಆ ತಟ್ಟೆ ಮೇಲೆ ತೋರಿಸ್ದೆ, ಹೊಡೆದ್ಬಿಟ್ಟೆ. ಅದು ನಾನು ದೊಡ್ಡ ಕಂಪ್ಲೇಂಟ್ ಆಗಿ ಯೂನಿಯನ್ವ್ರಿಗೆ ಬಂದ್ಬಿಡ್ತು, ಯಾಕೆ ಹೊಡೆದೆ ಅವನಂತ. ನನಗೆ ಹಿಂಗಂತ ಹೊಡಿಬಾರ್ದಾಗಿತ್ತು, ನೀನು ಕಂಪ್ಲೇಂಟ್ ಹೇಳ್ಬೇಕಾಯ್ತು ಅಂದ್ಬಿಟ್ಟು ಪೆನಾಲ್ಟಿ ಹಾಕೋದು, ಸಸ್ಪೆಂಡ್ ಮಾಡ್ತಿದ್ದೆ. ಏನು ಬೇಕಾದ್ರೂ ಮಾಡ್ಕೊಳ್ಳೋದು, ನನಗೆ ತಲೆನೇ ಕೆಡ್ಸ್ಕೊಂಡು. ಆಮೇಲೆ ನಮ್ಮ ಬಾಸ್ ಒಬ್ಬರಿದ್ದು ಶಿವರಾಮ್ ಅಂತ, ಏನೋ ಹಿಂಗೆ ಮಾಡ್ತಾರೆ ಅವ್ರು ಪೆನಾಲ್ಟಿ ಹಾಕಿಲ್ಲ ಅಂತ ಬೈತಾರೆ. ನಾಳೆ ನಾವೇನೋ ತಪ್ಪು ಮಾಡಿದ್ರೆ ನಮ್ಮನ್ನು ಕೇಳ್ತಾರೆ. ನಾನೇನು ನೀವೇ ಕಟ್ಟಿ ಅಂತೆ, ನೀವೇ ಕಟ್ಟಿ ಸರ್ ಅಂದೆ. ನೀನು ನೋಡಿದ್ರೆ ನಾನು ಯಾಕೆ ಕಟ್ಟಬೇಕು ಅಂದರು. ನಾನು ನಿಮ್ಮ ಶಿಷ್ಯ ತಾನೆ, ಕಟ್ಟಿ ಅಂದೆ. 1000 ರೂಪಾಯಿ ಫೈನ್ ಹಾಕಿದ್ರು. ಬೇರೆಯವ್ರಿಗೆ 10,000 20,000 ಹಾಕೋರು, 1000 ರೂಪಾಯಿ ಕಟ್ಟಿದೆ. ಬಟ್ ಏನಂದರೆ ಸಿನಿಮಾ ಲಡ್ಡಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡೋದ್ರೆ ಪ್ರಾಬ್ಲಮ್ ಇಲ್ಲ ಸರ್, ಬರ್ಬೋದು, ತೊಂದರೆ ಇಲ್ಲ. ಬಟ್ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದ್ದರೆ ಮಾತ್ರ ಸಿನಿಮಾ ನಡಿಗೆ ಬರಬೇಕು. ಇಲ್ಲ ಅಂದರೆ ಭಾಳ ಕಷ್ಟ. ಒಂದು ಮದುವೆ ಮಾಡ್ಕೊಂಬಿಟ್ರೆ ಅವನ ಪರಿಸ್ಥಿತಿ ಹೆಂಗಾಯ್ತಂದರೆ, ಒಬ್ಬನು ನೋಡಿದೆ ನಾನು, ಅವನು ಇನ್ನೇನು ಊರಿಗೆ ಹೋಗ್ಬಿಟ್ಟು ಹೋಗ್ಬೇಕು, ಸಂಬಳ ಕೊಡಲ್ಲ ಅವರು. ನೀವು ಅಷ್ಟೇಟಾಗಿ ಬಂದಾಗ 18 ಮಾಡ್ತಿದ್ದಾಗ ಒಬ್ಬ ಅಶೋಕ್ ರೆಡ್ಡಿ ಅಂತಿದ್ದ, ಮದುವೆ ಮಾಡ್ಕೊಂಡ, ಅವ್ನು ಜೀವನ ಮಾಡೋಕ್ಕೆ ದುಡ್ಡಿಲ್ಲ, ಏನು ಮಾಡೋದು, ಊರಿಗೆ ಹೋಗಿ ರೆಡಿ ಆಗಿಬಿಟ್ಟಿದ್ದ ಅವನು. ಏನು ದೇವ್ರದಿಂದ ಇವತ್ತು ನನ್ನ ಹೇಳ್ಕೊತಾನೆ, ನಮ್ಮ ಅಣ್ಣ ಇರೋದಕ್ಕೆ ನಾನು ಉಳ್ಕೊಂಡೆ ಅಂತ. ನನಗೆ ಗೊತ್ತಿಲ್ಲ ನಾವೇನು ಮಾಡಿದ್ವಿ ಅಂತ. ಅವ್ನು ಹೇಳ್ಕೊಂಡು ಇವತ್ತಿಗೂ ನನ್ನ ಒಂದು ಲೆವೆಲಲ್ಲಿ ನೋಡ್ತಾನೆ. ನಾನು ಅದೇ ಒಂದು ಲೆವೆಲ್. ಇವತ್ತು ಅವನು 3 ಸ್ಕೂಲ್ ನಡೆಸ್ತವನೆ, ಇವತ್ತು ಕೋಟಿಗೆ ಎತ್ತಲೇ ಇದ್ದಾನೆ. ಬಟ್ ಏನಪ್ಪ ಅಂದರೆ ಇವತ್ತಿಗೂ ನಾನು ಮರ್ಯಾದೆ ಕೊಡ್ತಾನೆ ಅಷ್ಟೇ. ಎಲ್ಲ ಹುಡುಗರು ಮರ್ಯಾದೆ ಕೊಡ್ತಾರೆ, ಇಂಥದ್ದೆಲ್ಲ. ಬಟ್ ಏನಪ್ಪ ಅಂದರೆ ಕೈ ಕಾಲಾಗದೆ ಸಿನಿಮಾ ನಟಿಗೆ ಬರಬಾರ್ದು, ಆದಮೇಲೆ ಈಚೆ ಹೋಗ್ಬೇಕು ಅಷ್ಟೇ. ಸೂಪರ್ ಗೋದಣ್ಣ, ಥ್ಯಾಂಕ್ ಯು. ತುಂಬ ಲವಲಿಕೆಯಿಂದ ಮಾತಾಡಿ ಇವಾಗಿನ ಕಾಲದಲ್ಲಿ ಬರೋ ದುಡ್ಡಿಂದ ಓಡ್ತಾ ಇರೋ ಜನರಿಗೆ ತುಂಬಾ ಒಳ್ಳೆ ಸಂದೇಶಗಳನ್ನ ಕಟ್ಟಿದ್ದೀರಾ. ನಮ್ಮ ವೀಕ್ಷಕರಿಗೂ ಒಳ್ಳೆ ಇನ್ಫಾರ್ಮೇಷನ್ಸ್ಗಳು ಕೊಟ್ಟಿದ್ದೀರಾ. ಇಷ್ಟು ಇಲ್ಲೋರು ಕರ್ಕೊಂಬಂದು ಇದು ಇಂಟ್ರ್ಯೂ ಮಾಡಿಸಿದ್ದಕ್ಕೆ, ನಮ್ಮನ್ನು ಇಲ್ಲೋರು ಕರ್ಕೊಂಬಂದು ತೋರಿಸಿದವ್ರಿಗೆ ಒಳ್ಳೇದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಗೋದಣ್ಣ. ಓಕೆ, ಚಲೋ ವೀಕ್ಷಕರೇ, ಹಂಗಾದ್ರೆ ಇವತ್ತಿನ ಸಂಚಿಕೆ ಮುಗಿಸೋಣ, ಮುಂದಿನ ಸಂಚಿಕೆ ಸಿಗೋಣ. ಓಕೆ, ಸಿ ಯು.